ಚೆನ್ನಾಗಿದೆ, ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನೋಡುವಂಥ ಸಿನಿಮಾ. ಆ್ಯಕ್ಷನ್ ಚೆನ್ನಾಗಿದೆ. ಏನು ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಏನು ತೊಂದರೆ ಆಗ್ತಾ ಇದೆ ಅಂತ ರಿಯಲ್ ಆಗಿ ತೋರಿಸಿದ್ದಾರೆ. ಸೂಪರ್ ನೋಡ್ಬೋದು, ಎಲ್ಲರೂ ನೋಡ್ಬೋದು ಫಿಲಮ್. ಸರ್ ಪರವಾಗಿಲ್ಲ, ಚೆನ್ನಾಗಿ ಬಂದೈತೆ. ಸೆಕೆಂಡ್ ಹಾಫ್ ಇನ್ನೂ ಸ್ವಲ್ಪ ಚೆನ್ನಾಗಿ ತೆಗಿಬೋದಾಗಿ. ಚೆನ್ನಾಗಿ ಬಂದಿದೆ, ಚೆನ್ನಾಗಿದೆ. ಹೀರೋ ಚೆನ್ನಾಗಿ ಮಾಡಿ, ಹೊಸಬ್ರು ಎಲ್ಲ ಹೊಸ ಆಕ್ಟರ್ಗಳು ಚೆನ್ನಾಗಿ ಮಾಡಿದ್ದಾರೆ. ಗುಡ್ ಮೂವಿ, ಫೋರ್ಸ್ ಇದೆ ನೋಡಿ. ಇಲ್ಲ, ಸ್ಟೋರಿನೂ ಚೆನ್ನಾಗಿದೆ. ಎಲ್ಲ ಹೊಸಬ್ರಾದ್ರೂ ಬಹಳ ಫೋರ್ಸಿಬಲ್ ಆಗಿ ಆಗ್ತದೆ. ಸಿನಿಮಾ ಸೂಪರ್ ಆಗಿದೆ, ನ್ಯಾಚುರಲ್ ಸ್ಟೋರಿ ಜಾಸ್ತಿ ಇಲ್ಲ, ಒಳ್ಳೆ ಚೆನ್ನಾಗಿದೆ, ಆರಾಮಾಗಿ ನೋಡ್ಬೋದು. ಸಿನಿಮಾ ಫಸ್ಟ್ ಕ್ಲಾಸ್ ಆಗಿದೆ. ನಮಗೆ ಹಳ್ಳಿ ಸೊಗಡು, ಹಳ್ಳಿ ಫೈಟ್ಸು, ಆ ಧಾರ್ಮಿಕ ಭಕ್ತಿ ಅದೆಲ್ಲ ಇಷ್ಟ ಆಯಿತು. ಏನು ತೊಂದರೆ ನಂಬರ್ ಆಗಿದೆ, ನಂಬರ್ 1. ಚೆನ್ನಾಗಿದೆ ಸರ್, ಮೂವಿ ಕ್ಲಾಸ್ ಆಗಿದೆ, ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಇದೆ, ನೋಡ್ಬೋದು, ಎಲ್ಲ ಕೂತ್ ನೋಡೋಂಥ ಮೂವಿ ಇದೆ. ನನಗೆಲ್ಲ ಸೀನ್ ಇಷ್ಟ, ಚಂದ ಇದೆ, ಚೆನ್ನಾಗಿದೆ ಸರ್, ಎಲ್ಲ ಚೆನ್ನಾಗಿದೆ ಮೂವಿ. ಆ್ಯಕ್ಚುಲಿ ಮೂವಿಲಿ ಪ್ರತಿಯೊಂದು ಚೆನ್ನಾಗಿದೆ. ಆ್ಯಕ್ಚುಲಿ ಲೈಕ್ ಏನಂತಾರೆ, ಪೊಲಿಟಿಷಿಯನ್ಸ್ ಆಗಿರಲಿ ಎಲ್ಲರೂ ಹೇಗಿರ್ತಾರೆ ಅಂತ ತಿಳ್ಕೊಬೇಕು ಅನ್ನೋ ಈ ಮೂವಿ ನೋಡ್ಬೇಕು. ಹಾಗೆ ಫ್ಯಾಮಿಲಿ ಪ್ರತಿಯೊಂದು ಕೂಡ ಇದರಲ್ಲಿ ಯಾವ ಥರ ಲೈಕ್ ಪೇರೆಂಟ್ಸ್ಗೆ ಯಾವ ಥರ ವ್ಯಾಲ್ಯೂ ಕೊಡಬೇಕು ಪ್ರತಿಯೊಂದು ಇದೆ ಮೂವಿಲಿ. ಸೊ ಚೆನ್ನಾಗಿದೆ, ಎಲ್ಲರೂ ಬಂದು ನೋಡ್ಬೋದು. ಚೆನ್ನಾಗಿದೆ, ಸೂಪರ್ ಆಗಿದೆ ಮೂವಿ ಅಂತೂ, ಸಖತ್ತಾಗಿದೆ ಸರ್. ಸಿನಿಮಾ ಚೆನ್ನಾಗಿದೆ, ಫ್ಯಾಮಿಲಿ ಕುತ್ಕೊಂಡು ನೋಡೋಂಥ ಸಿನಿಮಾ ಫಸ್ಟ್ ಕ್ಲಾಸ್ ಆಗಿದೆ ಸರ್. ತುಂಬ ಜನ ಹೀರೋ ಚೆನ್ನಾಗಿ ಮಾಡಿದ್ದಾರೆ, ಸಾಂಗ್ಸ್ ಎಲ್ಲ ಚೆನ್ನಾಗಿದೆ, ಮ್ಯೂಸಿಕ್ ಭಾಳ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಕುತ್ಕೊಂಡು ನೋಡ್ಬೋದು, ಭಾಳ ಚೆನ್ನಾಗಿದೆ ಸಿನಿಮಾ ಸರ್, ಅದ್ಭುತವಾಗಿದೆ. ಹೊಸ ತಂಡ ಒಳ್ಳೆ ಸಾಹಸವನ್ನು ಮಾಡಿದೆ. ಮ್ಯೂಸಿಕ್ ಅಂತೂ ನಿಮ್ಮನ್ನ ಎಲ್ಲೂ ರೆಸ್ಟ್ ತೊಗೊಳಕ್ಕೆ ಬಿಡಲ್ಲ, ಅಷ್ಟು ಚೆನ್ನಾಗಿ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆಮೇಲೆ ಫೈಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ. ಮೇನ್ ಇದರಲ್ಲಿ ಥೀಮ್ ನನಗೆ ಹಿಡಿಸಿದ್ದು ಅಂದರೆ, ಯಾವುದೇ ಒಂದು ಅಧಿಕಾರಯುತವಾಗಿರೋರು ಯಾರು ಏನು ಜನಗಳಿಗೆ ರಕ್ಷಣೆ ಕೊಡಲಿಲ್ಲ ಅಂದರೆ ಜನ ತಮಗೆ ತಾವೇ ರಕ್ಷಣೆಯನ್ನು ಹೇಗೆ ಮಾಡ್ಕೋಬೇಕು ಅಂತ ಇದು ಕಲಿಸಿದೆ. ತುಂಬ ಉದಯೋನ್ಮುಖರಿಗೆ ಒಳ್ಳೆ ಫಿಲಮ್ ಇದು. ಥ್ಯಾಂಕ್ ಯು. ಒಳ್ಳೆ ಕಂಟೆಂಟ್ ಇದೆ, ಹೊಸಬ್ರು ಚೆನ್ನಾಗಿ ಮಾಡಿದ್ದಾರೆ, ಹೊಸಬ್ರು ಅನ್ಸೋದೇ ಇಲ್ಲ, ಆ ಥರ ಚೆನ್ನಾಗಿ ಮಾಡಿದ್ದಾರೆ. ಸೂಪರ್ ಆಗಿದೆ ಸರ್. ಸರ್ ಎಲ್ಲನೂ ಚೆನ್ನಾಗಿದೆ ಸರ್, ಎಲ್ಲನೂ ಇಷ್ಟ ಆಯಿತು. ಹೊಸಬ್ರು ಇದು ಅನ್ಸೋದೇ ಇಲ್ಲ, ಹೊಸಬ್ರು ಮಾಡಿದ್ದಾರೆ ಅಂತ ಅನ್ಸೋದೇ ಇಲ್ಲ. ಚೆನ್ನಾಗಿ ಮಾಡಿದ್ದಾರೆ ಸರ್, ಒಳ್ಳೆ ಆ್ಯಕ್ಟಿಂಗು, ಒಳ್ಳೆ ಈಗಿನ ಜನ್ರೇಷನ್ಗೆ ಏನು ಬೇಕೋ ಅದು ಇಟ್ಟಿದ್ದಾರೆ ಸರ್. ಸೂಪರ್ ಆಗಿದೆ ಮೂವಿ, ಚೆನ್ನಾಗಿದೆ. ಮೂವಿ ಚೆನ್ನಾಗಿದೆ ಸರ್, ಚೆನ್ನಾಗಿ ಹಳ್ಳಿ ಸ್ಟೋರಿ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಹೀರೋ ಚೆನ್ನಾಗಿದೆ ಸರ್. ಕ್ಲೈಮ್ಯಾಕ್ಸು ಚೆನ್ನಾಗಿದೆ. ಹಳ್ಳಿ ಕಡೆಯಲ್ಲಿ ಯಾವ ಥರ ರಾಜಕೀಯ ಮಾಡ್ತಾರೆ ಆ ಥರ ಇದರಲ್ಲಿ ಫಿಲಮಲ್ಲಿ ತೋರಿಸಿದ್ದಾರೆ, ಚೆನ್ನಾಗಿದೆ. ನಮ್ಮ ಪ್ರೀಮಿಯರ್ ಶೋ ಮುಗಿಸ್ಕೊಂಡು ಬಂದಿದ್ದೀವಿ. ಸೊ ನಮ್ಮ ಸಿನಿಮಾ ರೋಣ ಆಡಿಯನ್ಸ್ಗೆ ಇಷ್ಟ ಆಗಿದೆ ಅನ್ನೋ ಖುಷಿ ನನಗಿದೆ. ಯಾಕೆಂದರೆ ತುಂಬ ಜನ ನಮ್ಮ ಥಿಯೇಟ್ರಲ್ಲಿ ವಿಸಿಲ್ ಹೊಡಿತಿದ್ರು, ನಮಗೆಲ್ಲರೂ ಚೇರ್ ಮಾಡ್ತಿದ್ರು. ಆ ಒಂದು ವಿಸಿಲ್ ಸದ್ದು ಕೇಳೇ ನನಗೆ ತುಂಬ ಖುಷಿ ಆಯಿತು. ಸೊ ನಾವು ಸಿನಿಮಾ ಮಾಡೋದೇ ಜನಕ್ಕೆ ಇಷ್ಟ ಆಗಲಿ ಅಂತ, ಆ್ಯಂಡ್ ಆ ಒಂದು ಗೋಲನ್ನು ನಾವು ಅಚೀವ್ ಮಾಡಿದ್ದೀವಿ. ಖಂಡಿತ ನೀವು ಯಾರೂ ಮಿಸ್ ಮಾಡಬಾರ್ದು. 7th ನವೆಂಬರ್ ನಮ್ಮ ಸಿನಿಮಾ ರೋಣ ರಿಲೀಸ್ ಆಗ್ತಿದೆ. ನಿಮ್ಮ ಪ್ರತಿಯೊಬ್ಬರಿಗೂ ಇಷ್ಟ ಆಗುತ್ತೆ ಅನ್ನೋ ನಂಬಿಕೆ ಇದೆ. ಯಾಕೆಂದರೆ ಜಾತ್ರೆ ಸಾಂಗ್ ಇದೆ, ಡಾನ್ಸ್ ಇದೆ, ಮಾಸ್ ಆ್ಯಕ್ಷನ್ ಸೀಕ್ವೆನ್ಸಸ್ ಇದೆ, ಜೊತೆಗೆ ಒಂದು ಇನ್ವೆಸ್ಟಿಗೇಷನ್ ಥರ ಹೋಗೋಂಥ ಸಸ್ಪೆನ್ಸ್ ಇದೆ, ಥ್ರಿಲ್ಲರ್ ಇದೆ. ಯಾರಿಗೂ ಒಂದು ನಿಮಿಷನೂ ಬೋರ್ ಆಗಲ್ಲ ಅನ್ನೋ ಕಾನ್ಫಿಡೆನ್ಸ್ ನಾನು ಕೊಡ್ತೀನಿ. 7th ನವೆಂಬರ್ ಮಿಸ್ ಮಾಡದೆ ನಮ್ಮ ಸಿನಿಮಾ ರೋಣನ ನೋಡಬೇಕು. ಹೌದಾ, ಥ್ಯಾಂಕ್ ಯು. ಅದೇ ನಮ್ಮ ಸಾಂಗ್ ಬಂದಾಗಲೂ ಜನ ಅದನ್ನು ತುಂಬ ಇಷ್ಟಪಟ್ಟರು. ನನಗೆ ಹಿಂಗೆ ಮಾಡಿ ಎಲ್ಲ ಹೇಳ್ತಿದ್ರು. ಐ ಥಿಂಕ್ ಆ ಖುಷಿ ನಾನು ಹೇಳ್ಕೊಳಕ್ಕೆ ಆಗಲ್ಲ. ನಿಮಗೂ ಇಷ್ಟ ಆಗಿದೆ ಅನ್ಸುತ್ತಲ್ಲ? ಥ್ಯಾಂಕ್ ಯು. ಆ್ಯಕ್ಚುಲಿ ನಿಮ್ಮೆಲ್ಲರೂ ಕೇಳಬೇಕು, ನಿಮಗೇನು ಇಷ್ಟ ಆಯಿತು ಸಿನಿಮಾದಲ್ಲಿ? ಒಂದೊಂದು ಫ್ಯಾಕ್ಟರ್ ಹೇಳಬೇಕು ಅಂದರೆ ಜಾತ್ರೆ ತುಂಬ ಜನಕ್ಕೆ ಇಷ್ಟ ಆಗಿದೆ. ಕಲರ್ಫುಲ್ಲಾಗಿ ಕಾಣಿಸಿತ್ತು, ಸಾಂಗ್ ಚೆನ್ನಾಗಿತ್ತು, ಡಾನ್ಸ್ ಸೂಪರ್ ಆಗಿತ್ತು. ಸೊ ಹಳ್ಳಿಯವ್ರಿಗೆ ಖಂಡಿತ ಇಷ್ಟ ಆಗುತ್ತೆ. ಯಾರ್ಯಾರು ಹಳ್ಳಿಯಿಂದ ನೋಡ್ತಿದ್ದೀರೋ ಈ ಒಂದು ಆಗಿದೆ ಸರ್ ಮೂವಿ. ಅಂದರೆ ಲೈಕ್ ಎಕ್ಸ್ಪೆಕ್ಟೇಷನ್ ಇದ್ದಿಲ್ಲ, ಲೈಕ್ ಹೊಸ ಮೂವಿ ಅಲ್ಲ, ಹೊಸ ಹೀರೋ ಫೇಸಸ್ ಅಲ್ಲ, ಏನೂ ಇಲ್ಲ ಅಂದ್ಕೊಂಡಿದ್ದೆ. ಬಟ್ ಆ್ಯಕ್ಚುಲಿ ಎಕ್ಸ್ಪೆಕ್ಟೇಷನ್ ಮೀರ್ದಂಗೆ ಇತ್ತು. ಸ್ಟೋರಿ ಚೆನ್ನಾಗಿದೆ, ಚೆನ್ನಾಗಿ ನೋಡ್ಬೋದು. ಸ್ಟೋರಿ ಇಷ್ಟ ಆಯಿತು. ಹಾಂ, ಸ್ಟೋರಿ ಇಷ್ಟ. ಥ್ಯಾಂಕ್ ಯು. ಚೆನ್ನಾಗಿದೆ ಬ್ರೋ. ಸತೀಶ್ ಅವರು ಡೆಬ್ಯೂ ಡೈರೆಕ್ಷನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಈಗಿನ ಪರಿಸ್ಥಿತಿ, ಈಗಿನ ಸಮಾಜದ ಪರಿಸ್ಥಿತಿಗಳನ್ನ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಕ್ಚುಲಿ ಏನು ಅಂತಂದರೆ, ಸಿನಿಮಾದಲ್ಲಿ ಹೊಸಬರಿಗೆ ಸಪೋರ್ಟ್ ಸಿಗಲ್ಲ. ದಯವಿಟ್ಟು ನಾನು ಕೇಳ್ಕೊಳ್ಳೋದೇನು ಅಂದರೆ, ಹೊಸ ಟೀಮು, ಹೊಸ ಡೈರೆಕ್ಷನು, ಹೊಸ ಹೀರೋಯಿನ್ ಎಲ್ಲ ಹೊಸ ಟೀಮು ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಪ್ರಯತ್ನ ಮಾಡಿದ್ದಾರೆ. ಹೊಸಬರ ಪ್ರಯತ್ನಕ್ಕೆ ಸಪೋರ್ಟ್ ಮಾಡಿ ಅಂತ ಎಲ್ಲ ಜನರಿಗೆ ಕೇಳ್ಕೊಡ್ತೀನಿ. 7ನೇ ತಾರೀಕು ರಿಲೀಸ್ ಆಗ್ತಾಯಿದೆ ಮೂವಿ. 7ನೇ ತಾರೀಕು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಬೇಕು ಅಂತ ಕೇಳ್ಕೊತೀನಿ. ನನಗೆ ಏನು ಇಷ್ಟ ಆಯಿತು ಅಂತಂದರೆ, ಡೈರೆಕ್ಷನ್ ಇಷ್ಟ ಆಯಿತು. ಆ್ಯಕ್ಚುಲಿ ನಾವು ಸತೀಶ್ ಅವ್ರ ಜೊತೆ ವರ್ಕ್ ಮಾಡಿದ್ದು 3 ವರ್ಷದ ಹಿಂದೆ 2 ಪಿಕ್ಚರ್ ವರ್ಕ್ ಮಾಡಿದ್ವಿ. ತುಂಬ ಒಳ್ಳೆ ಡೈರೆಕ್ಷನ್ ಮಾಡಿದ್ದಾರೆ. ಡೆಬ್ಯೂ ಡೈರೆಕ್ಷನ್ ಅಂತ ಅನ್ಸೋದೇ ಇಲ್ಲ.
ಯಾಕೆಂತಂದರೆ ಈಗ ಬರ್ತಾರೆ ಡೈರೆಕ್ಷನ್ ಅಂತ ಬರ್ತಾರೆ ತುಂಬ ಜನ ತುಂಬ ಹಾಳು ಮಾಡ್ತಾರೆ, ಬಟ್ ತುಂಬ ಚೆನ್ನಾಗಿ ಡೈರೆಕ್ಷನ್ ಮಾಡಿದ್ದಾರೆ. ನಮಸ್ಕಾರ. ಈಗಷ್ಟೇ ರೋಣ ಅನ್ನೋ ಸಿನಿಮಾನ ನೋಡಿದೆ. ಸೋಷಲ್ ಪೊಲಿಟಿಕಲ್ ಡ್ರಾಮಾ ಅಂತ ಹೇಳ್ಬೋದು. ಈ ಥರ ಜಾನರ್ ಸಿನಿಮಾ ಬರೋದೇ ತುಂಬ ರೇರು. ಅದರಲ್ಲಿ ಕನ್ನಡದಲ್ಲಿ ಸಿನಿಮಾ ಬಂದಿದೆ. ಎಲ್ಲ ಟೀಮ್ ಎಲ್ಲ ಹೊಸಬ್ರು ಅಂತ ಅನ್ಸಲ್ಲ, ಯಾಕಂದರೆ ನನಗೆ ಪರ್ಸನಲಿ ಸೆಕೆಂಡ್ ಹಾಫ್ ತುಂಬ ಇಷ್ಟ ಆಯಿತು. ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ದಾರೆ. ಹೀರೋ ಹೊಸಬ್ರು ಅನ್ಸಲ್ಲ, ತುಂಬ ಚೆನ್ನಾಗಿ ಫೈಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ. ಈವನ್ ಹೀರೋಯಿನು ಇಲ್ಲ ಟೀಮಲ್ಲಿ ಆಲ್ಮೋಸ್ಟ್ ಕೆಲವರು ಹೊಸಬ್ರಿದ್ದಾರೆ. ಸೀನಿಯರ್ ಆ್ಯಕ್ಟರ್ ಸಹ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾದಲ್ಲಿ. ಸೊ ಈ ಸಿನಿಮಾ ಚೆನ್ನಾಗಿದೆ. ಇಡೀ ಫ್ಯಾಮಿಲಿ ಕೂತು ಆರಾಮಾಗಿ ನೋಡ್ಬೋದಾದಂಥ ಒಂದು ಒಳ್ಳೆ ಸಿನಿಮಾ ಇದು ಅಂತ ಹೇಳ್ಬೋದು. ಸೊ ರೋಣ ಸಿನಿಮಾಗೆ ಆಲ್ ದ ವೆರಿ ಬೆಸ್ಟ್ ಅಂತ ಹೇಳಕ್ಕೆ ಇಷ್ಟ. ಅದೇ ನನಗೆ ಪರ್ಸ್ನಲಿ ಸೆಕೆಂಡ್ ಹಾಫ್ ನನಗೆ ತುಂಬಾ ಇಷ್ಟ ಆಯಿತು ಸಿನಿಮಾ. ನನಗೆ ಇನ್ನೊಂದು ಮೇಜರ್ ಪಾಯಿಂಟ್ ಅಂದರೆ ಈ ಸಸ್ಪೆನ್ಸ್ನ ಕ್ಯಾರಿ ಮಾಡಿರೋ ರೀತಿ ಚೆನ್ನಾಗಿದೆ ಸಿನಿಮಾದಲ್ಲಿ. ಇವ್ರು ಇರ್ಬೋದಾ ಅವ್ರು ಇರ್ಬೋದಾ ಅಂತ ತಗೊಂಡೋಗುತ್ತಲ್ಲ, ಸೊ ಕೊನೆಗೆ ಅದು ಬೇರೆ ಥರ ಟರ್ನ್, ಆ ಒಂದು ಸಸ್ಪೆನ್ಸ್ನ ಕ್ಯಾರಿ ಮಾಡಿರೋ ರೀತಿ ನಂಗೆ ತುಂಬಾ ಇಷ್ಟ ಆಗಿದೆ. ಹೌದಣ್ಣ, ಒಳ್ಳೆ ರೆಸ್ಪಾನ್ಸ್ ಇದೆ. ಸರ್ ಖುಷಿ ಆಗ್ತಾ ಇದೆ, ಜನ ಬಂದು ಇಷ್ಟು ಚೆನ್ನಾಗಿ ಸಪೋರ್ಟ್ ಮಾಡ್ತಿದ್ದಾರೆ, ಖುಷಿ ಇದೆ. ಹೊಸಬರಿಗೆ ಅಂತ ನೋಡಿದೆ, ಒಂದು ಒಳ್ಳೆ ಕಂಟೆಂಟ್ನ ನೋಡಿ, ಟ್ರೈಲರ್ನ ನೋಡಿ ತುಂಬ ಇಷ್ಟಪಟ್ಟು ಈ ಸಿನಿಮಾನ ನೋಡೋಕ್ಕೆ ಬಂದಿರೋದು ಎಲ್ಲ ಜನತೆಗೂ ಥ್ಯಾಂಕ್ಸ್ ಹೇಳ್ತೀನಿ. ಹಾಗೆ ನವಂಬರ್ 7ಕ್ಕೆ ಅಂದರೆ ನಾಳೆದು ಶುಕ್ರವಾರಕ್ಕೆ ನಮ್ಮ ಸಿನಿಮಾ ತೆರೆ ಮೇಲೆ ಬರ್ತಾ ಇದೆ. ನಿಮ್ಮ ಹತ್ತಿರದ ಚಿತ್ರಮಂದಿರಗಳಲ್ಲಿ ರಿಲೀಸ್ ಆಗ್ತಾ ಇದೆ. ನೀವು ಈ ಸಿನಿಮಾ ನೋಡಿದಾಗ ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ನಿಮ್ಗೆ ಯಾವುದೇ ರೀತಿ ಮೋಸ ಆಗಲ್ಲ. ನೀವೇನು 100-120 ರೂಪಾಯಿ ಕಟ್ತಿದ್ದೀರಾ, ಅದಕ್ಕೆ ಮೋಸ ಆಗದಿದ್ದಂಗೆ ಪ್ರತಿಯೊಂದು ಎಲಿಮೆಂಟ್ಸ್ನ ಇಟ್ಕೊಂಡು ಫುಲ್ ಪ್ಯಾಕ್ಡ್ ಎಂಟರ್ಟೈನ್ಮೆಂಟ್ ಥ್ರೂ